ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರಿಯಲ್ಲಿ ಕತೆ ಹೊಸ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ. ವೀಕ್ಷಕರು ಭೂಮಿಕಾ ನಡವಳಿಕೆಗೆ ಅಸಮಾಧಾನ ಹೊರಹಾಕ್ತಿದ್ದಾರೆ. ಅಷ್ಟೇ ಅಲ್ಲ, ಜಯದೇವ್ ವಿಚಾರವಾಗಿಯೂ ಕುತೂಹಲ ತಿರುವನ್ನು ಪಡೆದುಕೊಂಡಿದೆ. ನಿಜವೂ ಬಯಲಾಯಿತು, ಮನಸ್ಸು ಭಾರವಾಯಿತು. ಭೂಮಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇರೋ ವಿಚಾರ ಗೌತಮ್ಗೆ ಗೊತ್ತಾಗಿದೆ. ಎಲ್ಲ ತನ್ನ ಶಾಲೆಯ ಜವಾಬ್ದಾರಿಗಳನ್ನ ಬೇರೆಯವರಿಗೆ ವಹಿಸಿದ್ದಾಳೆ ಭೂಮಿ. ಇದೆಲ್ಲ ಗಮನಿಸಿದ ಗೌತಮ್ಗೆ ಮನಸ್ಸು ಭಾರವಾಗಿದೆ. ಆದರೆ ಅದಕ್ಕೂ ಮುಂಚೆ ಗೌತಮ್ ಮತ್ತು ಭೂಮಿಕಾ ದೇವಾಲಯವೊಂದಕ್ಕೆ ಹೋಗಿದ್ದಾರೆ. ಅದು ಪುಣ್ಯಕ್ಷೇತ್ರ ಶ್ರೀ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಾಲಯ. ಅಲ್ಲಿ ಕಣಿ ಹೇಳುವವಳು ಇವರಿಬ್ಬರ ಕೈಯನ್ನು ನೋಡಿದ್ದಾಳೆ. ಅದರಲ್ಲಿ ಕೊರವಂಜಿ, ನಿಮ್ಮಿಬ್ಬರ ಸಂಸಾರ ನೂರ್ಕಾಲ ಚೆನ್ನಾಗಿರುತ್ತದೆ, ಮುತ್ತೈದೆಯಾಗಿಯೇ ಕೊನೆಯವರೆಗೂ ಇರುವೆ, ನಿಮ್ಮ ಸಂಸಾರ ತುಂಬಾ ಚೆನ್ನಾಗಿ ಸದಾಕಾಲ ಇರುತ್ತದೆ ಎಂದಿದ್ದಾಳೆ. ದೇವರ ಸನ್ನಿಧಿಯಲ್ಲಿ ಹೇಳಿದ ಮಾತಿನಿಂದ ಭೂಮಿಕಾಗೆ ಏನೂ ಆಗುವುದಿಲ್ಲ ಎನ್ನುವುದು ಕನ್ಫರ್ಮ್ ಆಗಿದೆ. ಕೇಳಿ ಸಿಕ್ಕಿಬಿದ್ದ. ಮತ್ತೊಂದು ಕಡೆ ಜಯದೇವ್ ಸ್ವತಃ ಭಾವನ ಮುಂದೆ ಸಿಕ್ಕಿ ಬೀಳುವಂತಿದೆ. ಭೂಮಿ ತಮ್ಮ ಏಕಾಏಕಿ ಜಯದೇವ್ ಭೇಟಿ ಮಾಡಲು ಬಂದಿದ್ದಾನೆ. ಜಯದೇವ್ ಟೀ ಕಾಫಿ ಬೇಕಾ ಅಂತ ಕೇಳುವಾಗ ಹೇಗೋ ಪತ್ನಿ ಇಲ್ಲವಲ್ಲ ಎಂದಿದ್ದಾನೆ ಭೂಮಿ ತಮ್ಮ. ಈ ಸನ್ನಿವೇಶ ನೋಡಿದರೆ ಜಯದೇವ್ ಸತ್ಯ ಭೂಮಿ ತಮ್ಮನಿಗೆ ಗೊತ್ತಿರುವಂತಿದೆ. ಜಯದೇವ್ಗೆ ಮುಂದೆ ಹಬ್ಬ ಕಾದಿರುವಂತಿದೆ ಅಂತ ವೀಕ್ಷಕರು ಕಾಮೆಂಟ್ ಮಾಡ್ತಿದ್ದಾರೆ. ಮಲ್ಲಿ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾಳೆ. ಹೊಸ ಪ್ರೋಮೋ ಔಟ್ ಆಗಿದೆ. ಭೂಮಿಗೆ 3ನೇ ಮಗು ಮಾಡಿಕೊಳ್ಳುವ ಪ್ಲಾನ್ ಇದೆಯಾ ಅಂತ ತಮಾಷೆ ಮಾಡಿದ್ದಾಳೆ. ಆದರೆ ಭೂಮಿ ತುಂಬಾ ಕೋಪದಲ್ಲಿ ಸಾಯೋ ಸಮ ಬಂದಿದೆ ಅಂತ ಕಿರುಚಾಡಿದ್ದಾಳೆ. ಈ ಪ್ರೋಮೋ ಕಂಡು ವೀಕ್ಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಎಲ್ಲರ ಮುಂದೆ ತಾನು ಬದಲಾದಂತೆ ನಟಿಸುತ್ತಿರುವ ಶಕುಂತಲಾ ಕೇಡಿ ಮಗ ಜಯದೇವ್ ಜೊತೆ ಕೈ ಜೋಡಿಸಿದ್ದಾಳೆ. ಶಕುಂತಳಲ್ಲಿ ಹಳೆಯ ದ್ವೇಷ ಕಾಣಿಸುತ್ತಿರುವುದು ಲಕ್ಷ್ಮೀಕಾಂತ್ ಗಮನಕ್ಕೆ ಬಂದಿದೆ. ಹಾಗೆಯೇ ಗೌತಮ್ ಮತ್ತು ಭೂಮಿಕಾ ಬಗ್ಗೆ ಶಕುಂತಳಲ್ಲ ಅಸಮಾಧಾನ ಲಕ್ಷ್ಮೀಕಾಂತ್ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾಳೆ. ಜಯದೇವ್ ಮನೆಯಿಂದ ಹೊರಗೆ ಬರಲು ಭೂಮಿಕಾ ತಮ್ಮ ವಿರುದ್ಧ ನಿಂತಿರುವುದಕ್ಕೆಲ್ಲ ಮಲ್ಲಿಯ ಕಾರಣ. ಭೂಮಿಕಾಗೆ ಕ್ಯಾನ್ಸರ್ ಬಂದಿರುವ ವಿಷಯ ತಿಳಿದರೆ ಶಕುಂತಲಾ ಅದನ್ನು ತನ್ನ ಲಾಭಕ್ಕೆ ಹೇಗೆ ಬಳಸಿಕೊಳ್ಳುತ್ತಾಳೆ ಎಂಬುದು ಕುತೂಹಲ ಮೂಡಿದೆ. ಮತ್ತೊಂದೆಡೆ ಮಲ್ಲಿ ಬಂದಿರೋದು ಕೇಡಿಯಲ್ಲಿ ನಡುಕ ಹುಟ್ಟಿಸಿದೆ. ಅಮೃತಧಾರೆ ಧಾರಾವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದೆ. ಛಾಯಾ ಸಿಂಗ್ ಭೂಮಿಕಾ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಧಾರಾವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಸಾರ ಕಾಣ್ತಾ ಇದೆ.